ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ನ ಯಾವ ರೀತಿ ಮಾಡೋದಂತೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಕತ್ತೀರಿ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಮತ್ತು ಆರ್ಮೋಲು ಯಾವ ಥರ ತೊಗೋಬೇಕು ಅಂತೇಳಿ. ಅದರದ್ದು ಒಂದು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸಿಗ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಮೊದಲು ಅದನ್ನು ಚೆಕ್ ಮಾಡಿದ ನಂತರ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕಂತಾಗ ನಿಮ್ಗೆ ಎಷ್ಟು ಆರ್ಮೋಲು ಮತ್ತು ನೆಕ್ ಬಿಡ್ತು ಇಟ್ಕೋಬೇಕಂತೇಳಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತೈತಿ. ಇವತ್ತು ಈ ವಿಡಿಯೋದಲ್ಲಿ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ. ತುಂಬ ಜನ ಸ್ಟಿಚಿಂಗ್ ವಿಡಿಯೋನ ಕೇಳಕತ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ಫಸ್ಟ್ ನೀವು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರೋದನ್ನೇ ತೊಗೋರಿ. ಹಂಗಾದ್ರೆ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಎಲ್ಲಾದರೂ ಪ್ಯಾಚ್ ವರ್ಕ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಯಾಕಂದ್ರೆ ಈಗ ಸ್ಟಾರ್ಟಿಂಗೇ ನಾವು ತುಂಬ ನೀಟಾಗಿ ಬರ್ತಿರಲ್ಲ ನಮ್ಗೆ. ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡ್ರೆ ಹೊಲಿವತ್ನಾಗ ಅಷ್ಟು ನಮ್ಗೆ ಪ್ರಾಬ್ಲಮ್ ಆಗಂಗಿಲ್ಲ. ಹಾಗಾಗಿ ನಾನು ಇವಾಗ ಇದನ್ನು 90 ಸೆಂಟಿಮೀಟರ್ ಬಟ್ಟೆ ಪೀಸ್ನ ತೊಗೊಂಡಿದ್ದೀನಿ. ನೀವು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಐತಿ ಅಂತಂದರೆ 80 ಸೆಂಟಿಮೀಟರ್ ತೊಗೊರೆ ನಡೀತಿ. ಇಲ್ಲ ಅಂತಂದ್ರೆ ಸ್ವಲ್ಪ ಅವ್ರ ಚೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ದಪ್ಪ ಅದಾರ ಅಂತಂದ್ರೆ ಏನು ಮಾಡಿ ಸ್ವಲ್ಪ ಜಾಸ್ತಿನ ತೊಗೊರಿ. 1 ಮೀಟರ್ ತೊಗೊರಿ, ಇಲ್ಲ 90 ಸೆಂಟಿಮೀಟರ್ ತೊಗೊರಿ ನಡೀತೈತಿ. ನೋಡಿ, ಫಸ್ಟ್ ಇವಾಗ ಅವ್ರ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ ಅಂತಂದ್ರೆ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ 38 ಇಂಚ್ ಐತಿ. ನಾವು 38ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಅವ್ರ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ಗೊತ್ತಾಕೈತಿ. ನೋಡ್ರಿ, 2 ಭಾಗ ಮಾಡಿದ್ರೆ 19 ಆಕೈತಿ. 19ನ ಮತ್ತೆ ಅರ್ಧ ಭಾಗ ಮಾಡಿರಿ. ನೋಡ್ರಿ, ಟೋಟಲ್ ಆಗಿ ಅವ್ರ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ. 4 ಭಾಗ ಮಾಡಿದ್ರೆ 9.5 ಇಂಚ್ ಐತಿ. ನಾವು ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ 2.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಟೋಟಲ್ ಆಗಿ 11.5 ಇಂಚಿನ ನಾವು ರೆಡಿ ಇರೋದನ್ನ ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು. ನೋಡ್ರಿ, ಇಲ್ಲಿಂದ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿರಿ. ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಒಂದೇ ಸಾರಿ ಕಟಿಂಗ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿಂದ ಇಲ್ಲಿಗೆ 11.5 ಇಂಚ್ ನೀವು ಬಟ್ಟೆನ ತೊಗೊಂಡು ಕಟಿಂಗ್ ಮಾಡ್ಕೊರಿ. ಅದನ್ನು ನೋಡ್ರಿ, ಇಲ್ಲಿಂದ ಇಲ್ಲಿಗೆ 11.5 ಇಂಚ್ ತೊಗೊಂಡು ಇದು ಬಟ್ಟೆ ಪೀಸ್ನ ನಾನು ಇವಾಗ ಕಟಿಂಗ್ ಮಾಡ್ಕೊತೀನಿ. ಫಸ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 11.5 ಇಂಚ್ ತೊಗೊಂಡು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೀವು ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೋತಾ ಇದನ್ನು ಮಾರ್ಕ್ ಮಾಡ್ಕೋತಾ ಹೋಗ್ರಿ. ನನಗೆ ಅಳತೆ ಗೊತ್ತೈತಿ, ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಮಾರ್ಕ್ನ ಮಾಡ್ಕೊತೀನಿ. ನೋಡಿರಿ, ಟೋಟಲ್ ಆಗಿ ಬ್ಲೌಸಿನ ಉದ್ದ ಇರೋದು ಎಷ್ಟೈತೆ ಅಂತಂದ್ರೆ 13.5 ಇಂಚ್ ಐತಿ. ಈಗ ನಾವು 2 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿಂದ ನಾವು 15.5 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಒಬ್ಬರು ಕಮೆಂಟ್ ಮಾಡಿದ್ರೆ ನಂಗೆ ಅದು 2 ಇಂಚ್ ಎಕ್ಸ್ಟ್ರಾ ಯಾಕೆ ತೊಗೊಂಡ್ರಿ ಅಂತೇಳಿ. ಅದು 2 ಇಂಚ್ ನಾವು ಏನು ಮಾಡ್ತೀವಿ ಅಂದ್ರೆ ಬ್ಯಾಕ್ ಸೈಡ್ ಫೋಲ್ಡಿಂಗ್ ತೊಗೊತೀವಿ. ಹಂಗಾಗಿ ಇಲ್ಲಿ ನಮ್ಗೆ ಫೋಲ್ಡ್ ಆಗೋದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊತೀವಿ. 1 ಇಂಚ್ ತೊಗೋಬೋದು, ಬಟ್ ಇಲ್ಲಿ ಫಿನಿಶಿಂಗ್ ನೀಟಾಗಿ ಕಾಣಂಗಿಲ್ಲ ಮತ್ತು ಚಿಕ್ಕದಾಗಿ ಕಾಣಿಸ್ತೈತೆ, ಅಷ್ಟು ನೀಟಾಗಿ ಬರೋಂಗಿಲ್ಲ. ಸಾದಾ ಬ್ಲೌಸ್ಗೆ ನಾವು ಇಲ್ಲಿ 2 ಇಂಚನ್ನ ಎಕ್ಸ್ಟ್ರಾನ ತೊಗೋಬೇಕು, ನೀಟಾಗಿ ಬರ್ತೈತಿ. ಇನ್ನು ಒಬ್ಬೊಬ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ ತುಂಬ ದೊಡ್ಡ ಪಟ್ಟಿ ಉಡ್ತಿರ್ತಾರೆ. ಇಲ್ಲಿ ಒಬ್ಬೊಬ್ರು ಬ್ಲೌಸ್ ನೋಡಿರ್ತೀವಿ ನಾವು, ಅವ್ರದ್ದು ಬ್ಯಾಕ್ ಸೈಡ್ ತುಂಬ ಇಲ್ಲಿ ಆಗಲ್ಲ ಜಾಸ್ತಿ ಪಟ್ಟಿನ ಮಡಿಸಿರ್ತಾರೆ. ಅವ್ರು ಅಳತೆ ಬ್ಲೌಸ್ ಹೆಂಗೆ ಕೊಟ್ಟಿರ್ತಾರೆ ನಾವು ಅದೇ ರೀತಿನ ಸ್ಟಿಚ್ ಮಾಡಬೇಕಾಗ್ತೈತಿ. ಹಂಗಾಗಿ ಅವ್ರದ್ದು ಪಟ್ಟಿ ಸ್ವಲ್ಪ ದೊಡ್ಡದಿತ್ತಂದ್ರೆ 2.5 ಹಿಂಗತೆ ತೊಗೋರಿ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಎಲ್ಲರಿಗಿನ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಫೋಲ್ಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರ್ತೈತಿ. ನೋಡಿರಿ, ಇಲ್ಲಿಂದ 13.5 ಇಂಚ್ ರೆಡಿ ಇರೋದೈತಿ. 14.5 15.5 ನಾವು ತೊಗೋಬೇಕು ಎಕ್ಸ್ಟ್ರಾ. 2 ಇಂಚ್ ತೊಗೋಬೇಕು. 2 ಇಂಚ್ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊರಿ. ತೊಗೊಂಡು ಇಲ್ಲೊಂದು ಸ್ಟ್ರೈಟಾಗಿ ಲೈನ್ ಹಾಕೋರಿ. ಫಸ್ಟ್ ನೆಕ್ಸ್ಟ್ ನೋಡಿರಿ, ಫಸ್ಟ್ ಇದು ಬ್ಯಾಕ್ ಪಾರ್ಟ್ಗೆ ಇಷ್ಟು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡ ನಂತರ ಕರೆಕ್ಟಾಗಿ ಇಲ್ಲಿ ನಾವು ಸ್ಟ್ರೇಟಾಗಿ ಲೈನ್ ಹಾಕಿರ್ತೀವಲ್ಲ, ಇಲ್ಲಿಗೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿಗೆ ಎಷ್ಟಾಗ್ತೈತೆ ಅಂದ್ರೆ 15.5 ಇಂಚ್ ಆಕೈತಿ. ಇದು ಬಟ್ಟೆ ಎಕ್ಸ್ಟ್ರಾ ಉಳಿತೈತಿ, ಇದು ಎಕ್ಸ್ಟ್ರಾನೇ ಇರಲಿ. ಕ್ರಾಸ್ ಬೆಲ್ಟ್ನ ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲ ಆಕೈತಿ. ಹಂಗಾಗಿ ಈ ಬಟ್ಟೆನ ಇದೇ ರೀತಿ ನಾನು ಎಕ್ಸ್ಟ್ರಾ ಇದ್ರೆ ಎಕ್ಸ್ಟ್ರಾ ಬಿಟ್ಕೊತೀನಿ. ನೀವು ಅದೇ ರೀತಿನ ಬಿಡ್ರಿ. ಇಲ್ಲಿ ಮತ್ತೆ ನಾವು ಹಿಂಗೆ ಸ್ಟ್ರೇಟಾಗಿ ತಗೊಂಡ್ರೆ ನಾವು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡುವಾಗ ಮತ್ತೆ ಬಟ್ಟೆನ ನಾವು ಬೇರೆ ಪೀಸ್ಗೆ ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ಇಷ್ಟೇ ಬಿಟ್ಕೊಂಡ್ವಿ ಅಂತಂದ್ರೆ ನಾವು ಒಂದು ಫೋಲ್ಡ್ ಮಾಡಿ ಡೈರೆಕ್ಟಾಗಿ ಹಚ್ಚಕ್ಕೆ ಬರುತ್ತೆ ಅಂತೇಳಿ ನಾನು ಇದೇ ಥರ ಬಿಟ್ಕೊಂಡಿನಿ. ನಿಮಗೆ ಏನಾದರೂ ಇಲ್ಲಿ ಕನ್ಫ್ಯೂಷನ್ ಆಗ್ತೈತಿ ಕಟಿಂಗ್ ಮಾಡ್ಕೊಳ್ಳುವಾಗ ಅನ್ನೋದಿತ್ತಂದ್ರೆ ಇದನ್ನು ಕಟಿಂಗ್ನ ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಾಂದ್ರೆ ಅಷ್ಟೇ ಬಿಟ್ಕೋರಿ ನಡೀತೈತಿ. ನೆಕ್ಸ್ಟ್ ಇವಾಗ ಇದು ಫ್ರಂಟ್ ಪಾರ್ಟ್ ನೋಡಿರಿ, ಇಲ್ಲಿಂದ ನೆಕ್ ಬಿಡುತ್ತೆ 2 ತೊಗೋರಿ. ನೆಕ್ಸ್ಟ್ ಭುಜ 3 ತೊಗೋರಿ. ಆಲ್ಮೋಸ್ಟ್ ಮಿಡಲ್ ಸೈಜ್ ಇರೋರಿಗೆ ಇದು 2 ಬರ್ತೈತಿ. ನೆಕ್ ಬಿಡುತ್ತೆ ಮತ್ತು ಭುಜ 3 ಇಂಚೇ ಬರ್ತೈತಿ. ಆರ್ಮೋಲು 5 ಇಂಚ್ ತೊಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊರಿ. ಇದು ರೆಡಿ ಇರೋದು ನಮ್ಗೆ.
ಇಷ್ಟು ಬಟ್ಟೆ ನಮ್ಗೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ರೆಡಿ ಇರೋದು. ಎಷ್ಟು ಬಂದಿತ್ತು ಬ್ಲೌಸಿನ ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದು ಇಲ್ಲಿಂದ 9:30 ಬಂದಿತ್ತು. 9:30ಗೆ ಒಂದು ಮಾರ್ಕ್ ಮಾಡ್ಕೊರಿ. ಯಾಕಂದ್ರೆ ಸ್ಟಿಚ್ ಮಾಡುವಾಗ ನಾವು ಕರೆಕ್ಟಾಗಿ ಸ್ಟಿಚಿಂಗ್ನ ಇಲ್ಲಿಗೆ ಹಾಕೋಬೇಕು ಅಂತೇಳಿ ಒಂದು ಮಾರ್ಕಿಂಗ್ನ ಇಲ್ಲಿ ಕಚ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಕಾರ್ನರಿಂದ 1 ಇಂಚ್ಗೆ ಒಂದು ಮಾರ್ಕ್ ಫಸ್ಟ್ ಹಾಕೋರಿ. ನೆಕ್ಸ್ಟ್ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ ತೆಗೀರಿ ನೀಟಾಗಿ. ಪೂರ್ತಿ ಇಲ್ಲಿ ನೋಡಿರಿ, ಏನಾದರೂ ನಾವು ಶೇಪ್ ತೆಗಿವಾಗ ಪೂರ್ತಿ ಏನಾದರೂ ಒಳಗಡೆ ಏನಾದರೂ ಮಾರ್ಕ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡ್ಕೊಂತಂದ್ರೆ ಇಲ್ಲಿ ಬಟ್ಟೆ ತುಂಬ ಕಡಿಮೆ ಬರ್ತೈತಿ. ಹಂಗಾಗಿ ನೀಟಾಗಿ ಇಲ್ಲಿ ಶೇಪ್ ತೆಗಿಯುವಾಗ ಒಂಚೂರು ನೋಡ್ಕೊಂಡು ನೀಟಾಗಿ ತೆಗೀರಿ. ನೆಕ್ಸ್ಟ್ ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫ್ರಂಟ್ ನೆಕ್ ಉದ್ದ 6.5 ಐತಿ ನಮ್ಮದು. 6.5 ನಾನು ತೊಗೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ರೌಂಡಾಗಿ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಇಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಈ ಸೈಡು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೋಡಿರಿ, ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಈ ಥರನೂ ಬರ್ತೈತಿ. ಇಲ್ಲ ಅಂತಂದ್ರೆ ನಾವು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ಮಾಡ್ಕೊಂಡು ತೊಗೋಬೇಕಂತ ತೋರಿಸ್ತೀನಿ ನೋಡಿರಿ. ಇಷ್ಟು ನಾವು ಬಟ್ಟೆನ ಇಲ್ಲಿ ನೋಡಿರಿ ಸ್ಟಿಚಿಂಗ್ ಮಾಡಿರ್ತೀವಿ ನೋಡಿರಿ ಕ್ರಾಸ್ ಬೆಲ್ಟ್ನ. ಇದನ್ನು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ಮತ್ತು ನೆಕ್ಸ್ಟ್ ಈ ಕಂಕಳದಿಂದ ಹಿಡಿದು ಇಲ್ಲಿ ನಾವು ಅಟ್ಯಾಚ್ ಮಾಡಿರ್ತೀವಲ್ಲ ಕ್ರಾಸ್ ಬೆಲ್ಟ್ನ, ಅಲ್ಲಿಂದಿಗೆ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಆ ಥರ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರ್ತೈತಿ. ಇಲ್ಲ ಅಂತಂದ್ರೆ ನಮಗೆ ಬ್ಲೌಸಿಂದು ಬ್ಯಾಕ್ ಪಾರ್ಟ್ ಎಷ್ಟು ಉದ್ದ ಐತಿ ಅಲ್ಲಿಂದ ಹಿಡಿದು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ. ನಾನು ಬ್ಯಾಕ್ ಪಾರ್ಟಿನ ಉದ್ದ ಇಷ್ಟೈತಿ, ಇಲ್ಲಿಗೊಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಹಿಡಿದು 3.5ಗೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಒಂದು ಸೈಡು, ಇನ್ನೊಂದು ಸೈಡು 3ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಬರ್ತೈತಿ. ಎರಡು ಮೆಥಡೂ ಈಸಿ ಐತಿ. ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸ್ತೈತಿ ಅದನ್ನು ನೀವು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿರಿ. ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಅದನ್ನು 2.5ಗೆ ತೊಗೋರಿ. ನೆಕ್ಸ್ಟ್ ಈ ಸೈಡು 1 ಇಂಚ್ ತೊಗೋರಿ. ನೆಕ್ಸ್ಟ್ ಈ ಸೈಡ್ 1 ಇಂಚ್ ತೊಗೋರಿ. 1 ಇಂಚ್ ಜಾಸ್ತಿ ಆಗ್ತೈತೆ ಅಂದ್ರೆ 1-2 ಪಾಯಿಂಟ್ ಕಡಿಮೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಈ ಭಾಗದ ಮಧ್ಯದಲ್ಲಿ ಒಂದು ಟಕ್ಸ್ ಮಾರ್ಕ್ ಹಾಕೋರಿ. ಪಾಯಿಂಟ್ ಹಾಕ್ಕೊಂಡು ಅದನ್ನು 2.5ಗೆ ತೊಗೋರಿ. ನೆಕ್ಸ್ಟ್ ಇಲ್ಲಿಂದ 4.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ ತಗೋರಿ. ನೋಡಿರಿ, ಫ್ರಂಟ್ ಪಾರ್ಟ್ ಇಷ್ಟ ತುಂಬ ಈಸಿ ಕಟಿಂಗ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ನೋಡಿರಿ, ಇಲ್ಲೊಂದು ಚಿಕ್ಕದಾಗಿ ನ್ಯಾಚ್ ಹಾಕೋರಿ. ಎಲ್ಲ ಕಡೆ ನಿಮಗೆ ಫಸ್ಟ್ ಸ್ಟಿಚ್ ಮಾಡೋರಿಗೆ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಈ ಥರ ತೋರಿಸ್ತೀನಿ. ಮತ್ತು ತುಂಬ ಬಟ್ಟೆ ಕಟಿಂಗ್ ಮಾಡ್ಕೊಬೇಡ್ರಿ. ಇಲ್ಲಿ ನೋಡಿರಿ, ಚಿಕ್ಕದಾಗಿ ಇಷ್ಟೇ ನಮ್ಗೆ ಇಲ್ಲಿ ಮಾರ್ಕಿಂಗ್ ಐತಿ ಅಂತೇಳಿ 2 ಸೈಡ್ ಗೊತ್ತಾಗಕ್ಕೆ ಚಿಕ್ಕದಾಗಿ ಎಲ್ಲ ಕಡೆನೂ ಆ ಥರ ಕಟಿಂಗ್ ಮಾಡ್ಕೊರಿ. ಇಲ್ಲಿ ಒಂಚೂರು ಮಾಡ್ಕೊರಿ. ನಾವು ಸ್ಟಿಚ್ ಮಾಡುವಾಗ ಹೊಲಿಗೆ ಇಲ್ಲಿಗೆ ಬಂತಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದೈತಿ ಅಂತೇಳಿ ಇದು ಮಾರ್ಕಿಂಗ್ ಈ ರೀತಿನೇ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟು ಕೊಳ್ಳಿಂದು ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿರಿ, ಇಲ್ಲಿಂದ 10 ಇಂಚ್ ಐತಿ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳಕತ್ತೀನಿ ನಾನು. ಮತ್ತು ಇಲ್ಲಿ ಕೆಳಗಡೆ ನಾವು 2.5ನ ತೊಗೋಬೇಕು. 2.5 ತೊಗೊಂಡ್ರೆ ಬ್ಯಾಕ್ ಪಾರ್ಟಿಗೆ ಇಲ್ಲಿ ನೀಟಾಗಿ ರೌಂಡ್ ಕೂಡ್ತೈತಿ. ಹಂಗಾಗಿ 2.5 ತೊಗೊಂಡು ನಾನು. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ ಎಷ್ಟೇ ಇದು ಒಂದು ಟಕ್ಸ್ ಪ್ಯಾಂಟ್ನ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ ಉದ್ದಾನ 4 ಇಂಚಿಗೆ ತೊಗೋರಿ. ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ತೊಗೋರಿ. ಈ ಸೈಡ್ ಅರ್ಧ ಇಂಚ್ ತೊಗೋರಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು 2 ಕಟಿಂಗ್ ಮುಗಿತು. ನೆಕ್ಸ್ಟ್ ಇವಾಗ ತೋಳು ಕಟಿಂಗ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿರಿ, ತೋಳಿನ ಫೋಲ್ಡು ಒಂದು ಸರಿ, ನೆಕ್ಸ್ಟ್ ಇದು ಒಂದು ಸರಿ, ಈ ಥರ ನೀವು ಕರೆಕ್ಟಾಗಿ ಫೋಲ್ಡ್ನ ಮಾಡ್ಕೊರಿ.
ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತು ನಾವು ತೊಗೋಬೇಕು. ತೋಳಿನ ಬಿಡ್ತು ನಾವು ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದನ್ನ ಟೋಟಲಾಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ನಾವು ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಅಂದರೆ ನಾವು 11.5 ತೊಗೊಂಡಿವಲ್ಲ, ಅದಕ್ಕೆ ನಾವು 2 ಇಂಚ್ ಮೈನಸ್ ಮಾಡ್ಕೊಂಡು 9.5 ನಾವು ತೋಳಿನ ಬಿಡ್ತನ ತೊಗೋಬೇಕು. ನೋಡಿರಿ ಬಟ್ಟೆ ಒಂದು ಇಂಚಷ್ಟು ಕಡಿಮೆ ಬರ್ತೈತಿ. ನಾನು ಆಮೇಲೆ ಜಾಯಿಂಟ್ ಮಾಡ್ಕೊತೀನಿ. ಇಲ್ಲಿಂದ ನೋಡಿರಿ ಇಲ್ಲಿಗೆ ನಾವು ತೋಳಿನ ಬಿಡ್ತು 9.5 ತೊಗೋಬೇಕು. ನೆಕ್ಸ್ಟ್ ನೋಡಿರಿ ಇಲ್ಲಿಂದ 9.5 ಇಂಚ್ಗೆ ಫಸ್ಟ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ತೋಳಿನ ಉದ್ದ ರೆಡಿ ಇರೋದು 5 ಇಂಚ್ ಐತಿ. ಅದಕ್ಕೆ ನಾನು 1.5 ಇಂಚಿನ ಎಕ್ಸ್ಟ್ರಾ ಉದ್ದ ತೊಗೊಳಕತ್ತೀನಿ. ನೋಡಿರಿ ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ಕೋಬೇಕು ಫಸ್ಟ್. ನೆಕ್ಸ್ಟ್ ನೋಡಿರಿ ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರಿ. ಇಲ್ಲಿ ನಾವು 2.5 ತನಕ ನಾವು ಯಾವುದೇ ರೀತಿ ಡೌನ್ ಮಾಡಬಾರ್ದು. ಇಲ್ಲಿಂದ ನೀವು ಡೌನ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ಇದು 1ನೇ ಶೇಪು. 2ನೇ ಶೇಪ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಶೇಪ್ ಕೊಡ್ರಿ. ಇಲ್ಲಿ ಒಂದು ಅರ್ಧ ಇಂಚ್ ನಮ್ಗೆ ಗ್ಯಾಪ್ ಇರಬೇಕು ಈ ಮಾರ್ಕಿಂಗಿಗೆ ಮತ್ತು ಈ ಮಾರ್ಕಿಂಗ್ಗೆ. ಇದು ಮುಂಭಾಗದ ಶೇಪು ಮತ್ತು ಇದು ಮುಂಭಾಗದ ಶೇಪು ಮತ್ತು ಇದು ಹಿಂಭಾಗದ ಶೇಪು, ಇವೆರಡಕ್ಕೂ ಈ ಥರ ಒಂದು ಅರ್ಧ ಇಂಚು ಡಿಫ್ರೆನ್ಸ್ನಾಗ ನೀವು ಶೇಪ್ನ ಕೊಡ್ರಿ. ನೆಕ್ಸ್ಟ್ ಇಲ್ಲಿಂದ ನೋಡಿರಿ 1 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೊರಿ. ನೋಡಿರಿ ಕರೆಕ್ಟಾಗಿ ತೋಳಿನ ಕಟಿಂಗ್ ಇಷ್ಟಿರೋದು. ಇಲ್ಲಿ ನಾನು ಬಟ್ಟೆನ ನೋಡಿರಿ ಕಡಿಮೆ ಬಿದ್ದೈತಿ ಅಂತಂದ್ರೆ ಅಟ್ಯಾಚ್ ಮಾಡ್ಕೊಳ್ಳುವಾಗ ಈ ಥರ ಇದನ್ನು ಮಾಡ್ಕೊರಿ. ಇಲ್ಲಿಂದ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊರಿ. ಯಾಕಂದ್ರೆ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕಲ್ಲ, ಅಲ್ಲಿ ಅರ್ಧ ಇಂಚ್ ಹೋಗೈತಿ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ನ ಮಾಡ್ಕೊರಿ. ಇಲ್ಲ ಇಲ್ಲಿಂದ ಇಲ್ಲಿಗೆ ಬಟ್ಟೆ ಕಡಿಮೆ ಬಂತಂದ್ರೆ ಕರೆಕ್ಟಾಗಿ ಇಲ್ಲಿಗೆ ಕರೆಕ್ಟ್ ಐತಿ ಬಟ್ಟೆ, ಯಾವುದೇ ಜಾಯಿಂಟ್ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಕರೆಕ್ಟಾಗಿ ಇಲ್ಲಿಗೆ ಕಟ್ ಮಾಡ್ಕೊರಿ. ಇಲ್ಲಾಂದ್ರೆ ಆಲ್ಮೋಸ್ಟ್ ಸಾದಾ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಆಲ್ಮೋಸ್ಟ್ ಇಲ್ಲಿ ನಮ್ಗೆ ಕೊಂಕಲ್ ಹತ್ರ ನಾವು ಪೀಸ್ ಹಚ್ಕೊಳ್ಳೇಬೇಕು, ಆ ರೀತಿ ಬರ್ತೈತಿ. ಕೆಲವೊಂದು ಬರಂಗಿಲ್ಲ, ಬಟ್ ಆದರೂ ಜಾಸ್ತಿ ಆಲ್ಮೋಸ್ಟ್ ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಹಚ್ಕೊಳ್ಳೋದು ಬಂದೇ ಬರ್ತೈತಿ. ಹಂಗಾಗಿ ಈ ರೀತಿನೇ ನೀವು ಕರೆಕ್ಟಾಗಿ ಫಸ್ಟು ತೋಳು ಕಟಿಂಗ್ ಮಾಡುವಾಗ ಮಾರ್ಕಿಂಗ್ ಮಾಡ್ಕೊರಿ. ಅದಕ್ಕಿಂತ ಒಂದು ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ಇವೆಲ್ಲ ನಾವು ಅಲ್ಲಿ ಪೀಸ್ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚು ಬಟ್ಟೆ ಹೋಗ್ತೈತಿ. ನೋಡಿರಿ ತೋಳು ಕಟಿಂಗ್ ಮುಗೀತು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಹಂಗೆ ಸ್ಟ್ರೇಟ್ ಆಗಿ ಬಿಟ್ಟಿದ್ದೆ. ಯಾಕೆ ಬಿಟ್ಟಿದ್ದೆ ಅಂತೇಳಿ ಇಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾವು ಕ್ರಾಸ್ ಬೆಲ್ಟ್ ಇಲ್ಲಿ ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಒಂದು ಕ್ರಾಸ್ ಬೆಲ್ಟ್ ಬರ್ತಿತ್ತು, 1 ಪೀಸ್ ಕ್ರಾಸ್ ಬೆಲ್ಟ್ ಬರ್ತಿತ್ತು. ಹಂಗಾಗಿ ನಾವು 2 ಪೀಸ್ ಕ್ರಾಸ್ ಬೆಲ್ಟ್ನ ತೊಗೋಬೇಕಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೊಂಡ್ಬಿಟ್ರೆ ನೋಡಿರಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ 2 ನಮ್ಗೆ ಕ್ರಾಸ್ ಬೆಲ್ಟು ಇಲ್ಲೇ ಬರ್ತಾವೆ. ಮತ್ತು ನಾವು ಎಕ್ಸ್ಟ್ರಾ ಪೀಸ್ ತೊಗೊಂಡು ಇಲ್ಲಿ ಕೆಳಗಡೆ ಜಾಯಿಂಟ್ ಮಾಡ್ಕೊಳ್ಳೋದಿರಂಗಿಲ್ಲ. ಹಂಗಾಗಿ ಅದನ್ನು ನಾನು ಕಟಿಂಗ್ ಮಾಡ್ಕೊಬೇಡ್ರಿ ಅಂತೇಳಿ ನಿಮ್ಗೆ ಹೇಳಿದೆ. ನೋಡಿರಿ ನೆಕ್ಸ್ಟ್ ನಾನು ಈ ಬಟ್ಟೆ ಒಳಗೆ ಪೈಪಿಂಗ್ ಮತ್ತು ಒಂದು ಕಸಿನ ಸ್ಟಿಚ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.